ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪೋತನ್. ಮತ್ತೊಮ್ಮೆಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 787 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಒಟ್ಟಾರೆಯಾಗಿ ಸುಮಾರು 1000ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ವಿವಿಧ ವಿಷಯಗಳ ಮೇಲೆ ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು. ಅದು ಕ್ವಶನ್ ಪೇಪರ್ ಸಾಲ್ವಿಂಗ್ ಆಗಿರ್ಬೋದು, ಕಂಪ್ಯೂಟರ್ ವಿಡಿಯೋಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪಾಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿವಿಧ ವಿಚಾರಗಳನ್ನು ಅಮರ್ಸ್ ಕ್ಲಾಸಸ್ಸಲ್ಲಿ ಕಾಣ್ಬೋದು ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಕ್ಲಾಸ್ ನಂಬರ್ 787 ಏಪ್ರಿಲ್ 2025 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಡೇಸ್ ಆ್ಯಂಡ್ ಥೀಮ್ಸನ್ನು ಕವರ್ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಏಪ್ರಿಲ್ ತಿಂಗಳ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ಕವರ್ ಮಾಡಿದ್ದೀವಿ, ಜೊತೆಗೆ PDF ಕೂಡ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಮುಗಿದ ನಂತರ ಇದರ PDF ಕೂಡ ಶೇರ್ ಮಾಡ್ತೀನಿ. ಸೊ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮುಂದಿನ ನೋಟಿಫಿಕೇಶನ್ಗಳು ಬಂದಾಗ ಈ ಒಂದು ವಿಡಿಯೋಗಳು, ಈ ಒಂದು PDF ಅನುಕೂಲ ಆಗ್ತವೆ. ಕಾರಣ ಏನಂದರೆ, ನೋಟಿಫಿಕೇಶನ್ ಬಂದಾಗ ನೋಟಿಫಿಕೇಶನ್ ಆದ ತಿಂಗಳು ಅಥವಾ ಎಕ್ಸಾಮ್ ನಡೀತಕ್ಕಂಥ ತಿಂಗಳದು ಕರೆಂಟ್ ಅಫೇರ್ಸ್ ಅಥವಾ ಬೇರೆ ಟಾಪಿಕ್ಸ್ ಕೇಳಲ್ಲ, ಬದಲಾಗಿ 6 ತಿಂಗಳು, 1 ವರ್ಷದ ಹಿಂದಿನೂ ಕೇಳ್ತಾರೆ. ಸೊ ಹಾಗಾಗಿ ಗಮನದಲ್ಲಿರಲಿ ಅಂತ ಹೇಳ್ತಾ, ಸೊ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ 2025 ಏಪ್ರಿಲ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ತಿಂಗಳ ಡೇಸ್ ಆ್ಯಂಡ್ ಥೀಮ್ಸ್ನ ಮೊದಲನೇದು ಏನಿದೆ. ಸೊ ಏಪ್ರಿಲ್ 1 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್ ಡೇ ಅಥವಾ ಫಾರ್ಮೇಷನ್ ಡೇ ಅಥವಾ ಸಂಸ್ಥಾಪನಾ ದಿನ. ಭಾರತದ ರಿಸರ್ವ್ ಬ್ಯಾಂಕ್ ಅಥವಾ ಭಾರತದ ಸೆಂಟ್ರಲ್ ಬ್ಯಾಂಕ್ ಅಥವಾ ಇಂಡಿಯನ್ ರೆಗ್ಯುಲೇಟರಿ ಬ್ಯಾಂಕ್ ಅಂತ ಕರಿಬೋದು. ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುವ ನಿಯಂತ್ರಣ ಬ್ಯಾಂಕ್ ಅಂತ ಕೂಡ ಕರಿಬೋದು RBI. RBI 1934 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಮುಖಾಂತರ ಸ್ಥಾಪನೆ ಆಗುತ್ತೆ. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಸ್ಥಾಪನೆ ಆದದ್ದು 1935. ನಂತರ ನ್ಯಾಷನಲೈಸ್ ಆಗಿದ್ದು 1949. ಈಗ ಇಲ್ಲಿ ಕೇವಲ ಯಾವುದೇ ಇದು ಸ್ಥಾಪನೆ ಆಯಿತು ಅನ್ನೋದಕ್ಕಿಂತಲೂ ಬೇರೆ ಬೇರೆ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಇಲ್ಟನ್ ಯಂಗ್ ಕಮಿಷನ್ ಅಥವಾ ಭಾರತೀಯ ಕರೆನ್ಸಿ ಮತ್ತು ಹಣಕಾಸು ಕುರಿತಾದ 1926 ರಾಯಲ್ ಆಯೋಗದ ಕಮಿಷನ್ ಅಂತ ಕರಿತೀವಿ. ಅದರ ಶಿಫಾರಸುಗಳ ಆಧಾರದ ಮೇಲೆ ಭಾರತದ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. ಸ್ಥಾಪಿಸಿ ಈಗ 91 ವರ್ಷಗಳಾಯಿತು. ಸೊ 91st ಫೌಂಡೇಶನ್ ಡೇ. ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತಂದ್ರೆ ಕೇಂದ್ರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ಬುಕ್ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬುಕ್ಕು ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್. ಈ ಬುಕ್ಕಲ್ಲಿ ಭಾರತದಲ್ಲಿನ ರುಪಿ ಮತ್ತು ಅದರ ಆರಿಜಿನ್ ಅಂಡ್ ಸೊಲ್ಯೂಷನ್ ಬಗ್ಗೆ ಅಂಬೇಡ್ಕರ್ ಅವರು ತಮ್ಮ ಎಕನಾಮಿಕ್ಸ್ ನಾಲೆಜನ್ನು ಇದರಲ್ಲಿ ಕಟ್ಟಿಕೊಟ್ಟಿದ್ರು. ಜೊತೆಗೆ ಅದನ್ನು ಇಲ್ಟನ್ ಯಂಗ್ ಕಮಿಷನ್ಗೆ ಪ್ರೆಸೆಂಟ್ ಕೂಡ ಮಾಡಿದ್ರು. ಎಲ್ಲ ಎಫರ್ಟ್ಗಳ ಮೂಲಕ ಭಾರತದಲ್ಲಿ 1934 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಮುಖಾಂತರ 35 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತದೆ. ಇದಲ್ಲದೆ ಪ್ರಮುಖವಾಗಿ ಈಗ ಪ್ರಸ್ತುತ ಯಾರು RBI ಗವರ್ನರ್, RBI ಅಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರಿದ್ದಾರೆ ಅಂತ ಕೇಳ್ತಾರೆ. ಸೊ ಸಂಜಯ್ ಮಲ್ಹೋತ್ರಾರವರು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಅದರ ನೋಟ್ ಪ್ರಿಂಟಿಂಗ್ ಪ್ಲೇಸಸ್. ಒಂದು ವೆಸ್ಟರ್ನ್ ಇಂಡಿಯಾದಲ್ಲಿ ನಾಸಿಕ್, ಅಂದರೆ ಮಹಾರಾಷ್ಟ್ರದ ನಾಸಿಕ್, ಸೆಂಟ್ರಲ್ ಇಂಡಿಯಾ ಮಧ್ಯಪ್ರದೇಶದಲ್ಲಿ ದೇವಾಸ್. ಇವೆರಡೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಬರ್ತಕ್ಕಂಥವು. SPMCIL ಅಂತ ಕರಿತೀವಿ, ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಗೌರ್ಮೆಂಟ್ ಓನ್ಡ್ ನೋಟ್ ಪ್ರಿಂಟಿಂಗ್ ಪ್ರೆಸಸ್ ಆಗುತ್ತೆ. ಎಲ್ಲೆಲ್ಲಿ? ಮಹಾರಾಷ್ಟ್ರದ ನಾಸಿಕ್, ಮಧ್ಯಪ್ರದೇಶದ ದೇವಾಸ್. ಇನ್ನೆರಡು ನೋಟ್ ಪ್ರಿಂಟಿಂಗ್ ಮೆಷಿನ್ಸ್ ಇದಾವೆ. ಅವು RBI ಓನ್ ಆಗಿರ್ತಕ್ಕಂಥವು. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಲಿಮಿಟೆಡ್ BRBNML ಅಡಿಯಲ್ಲಿ ಬರ್ತವೆ. ಒಂದು ನಮ್ಮ ಕರ್ನಾಟಕದ ಮೈಸೂರು, ಇನ್ನೊಂದು ಪಶ್ಚಿಮ ಬಂಗಾಳದ ಸಾಲ್ಬೋನಿ. ಇವು ನಾಸಿಕ್, ದೇವಾಸ್, ಮೈಸೂರು, ಸಾಲ್ಬೋನಿಗಳು ನೋಟನ್ನು ಪ್ರಿಂಟ್ ಮಾಡ್ತಕ್ಕಂತಹ ಸ್ಥಳಗಳಾಗಿದ್ದರೆ ಕಾಯಿನ್ಗಳನ್ನು ಮಿಂಟ್ ಮಾಡ್ತಕ್ಕಂಥವು ಮುಂಬೈ, ಹೈದರಾಬಾದ್, ಕಲ್ಕತ್ತಾ, ನೋಯ್ಡಾ. ಹೀಗೆ
ಕೆಲವೊಂದು ವಿಚಾರಗಳು, ಜೊತೆಗೆ ಕೆಲವೊಂದು ಎಕ್ಸಾಮಲ್ಲಿ ಯಾವ ಪ್ರದೇಶದಲ್ಲಿ ಮಿಂಟ್ ಆಗ್ತಕ್ಕಂಥ ಕಾಯಿನ್ಗಳ ಮಾರ್ಕ್ ಏನಂತ ಕೂಡ ಕೇಳಿದ್ದಾರೆ. ನೋಡ್ಬೋದು, ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಮಾತಾಡಿದ್ದೀವಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಏಪ್ರಿಲ್ 1 ಭಾರತೀಯ ಸೆಂಟ್ರಲ್ ಬ್ಯಾಂಕ್ ಆಗಿರ್ತಕ್ಕಂತಹ, ಭಾರತದ ಕೇಂದ್ರ ಬ್ಯಾಂಕ್ ಆಗಿರ್ತಕ್ಕಂತಹ, ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ನಿಯಂತ್ರಣ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಂಸ್ಥಾಪನಾ ದಿನ 91ನೇದು ಅಂತ ಮಾತ್ರ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಮಾತಾಡ್ತೀವಿ. ಏಪ್ರಿಲ್ 1 ಮತ್ತೊಂದು ಪ್ರಮುಖ ದಿನ ಉತ್ಕಲ್ ದಿವಸ್ ದಿನ. ಉತ್ಕಲ ಎಂದ ತಕ್ಷಣ ಒಡಿಸ್ಸಾ ನೆನಪಾಗಬೇಕು. 1936 ಏಪ್ರಿಲ್ 1ರಂದು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಕೋರಾಪಾಟ್ ಜಿಲ್ಲೆ ಮತ್ತು ಗಂಜಾಂ ಜಿಲ್ಲೆಗಳನ್ನು ಸೇರಿಸೋದ್ರೊಂದಿಗೆ ಬಿಹಾರದಿಂದ ಒರಿಸ್ಸಾ ಪ್ರಾಂತ್ಯವನ್ನು ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ರಚನೆ ಮಾಡಲಾಗುತ್ತೆ ಬ್ರಿಟಿಷರ ಕಾಲದಲ್ಲಿ. ಹಾಗಾಗಿ ಒಡಿಸ್ಸಾಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಪ್ರೇಟು ಸ್ಟೇಟ್ಹುಡ್ ಅನ್ನು ನೀಡಲಾಗುತ್ತೆ 1 ಏಪ್ರಿಲ್ 1936. ಹಾಗಾಗಿ ಉತ್ಕಲ ದಿವಸ ಅಥವಾ ಒಡಿಸ್ಸಾ ಸಂಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತಾರೆ. ಇದು ಒಡಿಸ್ಸಾ ರಾಜ್ಯದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಸೂಚಿಸುತ್ತದೆ. ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯಿಂದ ಪ್ರತ್ಯೇಕ ಗುರುತಿನ ಹೋರಾಟದ ಅಂತ್ಯವನ್ನು ಕೂಡ ಸೂಚಿಸುತ್ತದೆ. ಒಡಿಸ್ಸಾ ಸ್ಟೇಟ್ಹುಡ್ ಡೇ 1 ಏಪ್ರಿಲ್ 1936 ಉತ್ಕಲ ದಿವಸ್. ಹಾಗಾದ್ರೆ ಒಡಿಸ್ಸಾ ಎಲ್ಲಿ ಬರುತ್ತೆ ನೋಡ್ಬೋದು. ಇದು ಒಡಿಸ್ಸಾ ರಾಜ್ಯ, ಭುವನೇಶ್ವರದ ರಾಜಧಾನಿ ಆಗುತ್ತೆ. ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್ ಇದೆ. ಹಾಗೆ ವೆಸ್ಟ್ ಬೆಂಗಾಲು, ಜಾರ್ಖಂಡ್, ಛತ್ತೀಸ್ಗಢ, ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಒಡಿಸ್ಸಾ ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆಯಾ ಇಲ್ವಾ ಅನ್ನೋದು ಇಲ್ಲಿ ನೋಡಬೇಕು. ಕೆಲವೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸಾವಿರದ 1936 1 ಏಪ್ರಿಲ್ ಉತ್ಕಲ ದಿವಸ್, ಭುವನೇಶ್ವರ್ ಕ್ಯಾಪಿಟಲ್ ಆಗುತ್ತೆ. ಇನ್ನು ಒಡಿಸ್ಸಾದ ಬಗ್ಗೆ ಆಗಾಗ ನಾವು ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಭಾರತ ದರ್ಶನದ ಕೆಲವೊಂದು ಡೀಟೇಲ್ಸ್ ಅನ್ನ ನೋಡ್ತಾ ಇರ್ತೀವಿ. 15ನೇ ಚೀಫ್ ಮಿನಿಸ್ಟರ್ ಆಫ್ ಒಡಿಸ್ಸಾ ಮೋಹನ್ ಚರಣ್ ಮಾಂಜಿ ಮತ್ತು ಅಲ್ಲಿನ ಗವರ್ನರ್ ಕಂಬಂಪಾಟಿ ಹರಿಬಾಬುರವರು. ಏಪ್ರಿಲ್ 2 ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ, ಕರ್ನಾಟಕ ಪೊಲೀಸ್ ಧ್ವಜ ದಿನವಾಗುತ್ತೆ. ನೇರ ಧೀರ ಪೊಲೀಸರ ನಿಸ್ವಾರ್ಥ ಸೇವೆ, ಧೈರ್ಯ, ಶೌರ್ಯ, ಕರ್ತವ್ಯ ನಿಷ್ಠೆಯನ್ನ ಗೌರವಿಸುವ ಸುದಿನ. ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ 1965 ಏಪ್ರಿಲ್ 2ರಂದು ಜಾರಿಯಾಗಿ ಪೊಲೀಸ್ ಪಡೆ ಅಸ್ತಿತ್ವಕ್ಕೆ ನಾಂದಿಯಾದ ಈ ಸುದಿನವನ್ನ ಪೊಲೀಸ್ ಧ್ವಜ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಕರ್ನಾಟಕದಲ್ಲಿ. ಸೊ PC ಮತ್ತು PSI ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ ಕೂಡ. ಸೊ ಮನೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ಬೇಕಾದ್ರೂ ಕೂಡ ಹೇಳಿದ್ದೀನಿ ಯಾವ್ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತ. ಏಪ್ರಿಲ್ 2 ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ. ಇನ್ನೊಂದು ಏಪ್ರಿಲ್ 2 ಮತ್ತೊಂದು ದಿನ ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ, ವಿಶ್ವ ಸ್ವಲೀನತಾ ಜಾಗೃತಿ ದಿನ. ಸ್ವಲೀನತೆ ಅಥವಾ ಆಟಿಸಮ್ ಅಂದ್ರೆ ವಯೋ ಸಹಜವಾಗಿ ಬುದ್ಧಿ ಬೆಳವಣಿಗೆ ಆಗಿರೋದಿಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವದ ಅಥವಾ ಆ ವಯಸ್ಸಿಗೆ ತಕ್ಕಂತೆ ಬಿಹೇವ್ ಮಾಡದೇ ಇರತಕ್ಕಂತಹ ಬೆಳವಣಿಗೆ, ದೇಹ ಬೆಳವಣಿಗೆ ಆಗಿದ್ರು ಕೂಡ ಮಾನಸಿಕವಾಗಿ ಅಥವಾ ಮೆಂಟಲಿ ಅಷ್ಟೊಂದು ಬೆಳವಣಿಗೆ ಆಗಿರೋದಿಲ್ಲ. ಇನ್ನು ಚಿಕ್ಕ ಮಕ್ಕಳ ಥರ ಆಡ್ತಾ ಇರ್ತಾರೆ. ಎದುರುಗಡೆ ಗಾಡಿ ಬರ್ತಾ ಇದ್ರು, ವೆಹಿಕಲ್ ಬರ್ತಾ ಇದ್ರು ಕೂಡ ಹಾಗೆಯೇ ಅದರ ಆರ್ನ್ ಕೇಳಿದ್ರು ಕೂಡ ಏನು ಆಕ್ಟಿವಿಟಿ ತೋರಿಸಲ್ಲ, ಬದಲಾಗಿ ಅದಕ್ಕೆ ಹೋಗಿ ಡಿಕ್ಕಿ ಹೊಡಿತಾರೆ ಅನ್ನೋ ರೀತಿಯಲ್ಲಿ. ಈ ರೀತಿಯಾಗಿ ಸ್ವಲ್ಪ ಬುದ್ಧಿ ಬೆಳವಣಿಗೆ ಕುಂಠಿತವಾಗಿರೋ ಒಂದು ರೀತಿಯಲ್ಲಿ ಕಾಣಿಸ್ತಾ ಇರ್ತಕ್ಕಂಥವ್ರನ್ನ ನಾವು ಆಟಿಸಮ್ ಎನ್ನುವ ಒಂದು ರೋಗದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲೀನತೆ ಹೊಂದಿರತಕ್ಕಂಥವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಅವರಿಗೆ ಸಹಾಯ ಮಾಡುವ ಅಗತ್ಯವನ್ನ ಇದು ತೋರಿಸ್ಕೊಡ್ತಾ ಇದೆ ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ. ಥೀಮ್ ಏನಾಗ್ತಾ ಇದೆ, ಅಡ್ವಾನ್ಸಿಂಗ್ ನ್ಯೂರೋ ಡೈವರ್ಸಿಟಿ ಅಂಡ್ ದ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಿದೆ. ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ 2025 ಏಪ್ರಿಲ್ 2ರಂದು ಆಚರಣೆಯನ್ನು ಮಾಡ್ತೀವಿ, ಗಮನಿಸಬೇಕು. ಆಟಿಸಮ್ is also called as a autism spectrum disorder. ASD is a complicated lifelong condition that includes the problems with communication and behavior. ಸ್ವಲೀನತೆ ಎಂದು ಕರೆಯಲ್ಪಡುವ ಇದು ಸಂವಹನ ಮತ್ತು ನಡವಳಿಕೆಯ ಸಮಸ್ಯೆಗಳನ್ನು ಒಳಗೊಂಡಿರುವ ಒಂದು ಸಂಕೀರ್ಣವಾದ ಅಜೀವ ಸ್ಥಿತಿಯಾಗುತ್ತೆ. ಈ ಒಂದು ರೋಗದಿಂದ ಬಳಲ್ತಾ ಇರ್ತಕ್ಕಂಥವರಲ್ಲಿ ಸಂವಹನದಲ್ಲಿ ತೊಂದರೆಯನ್ನು ಹೊಂದಿರ್ತಾರೆ, ಕಮ್ಯುನಿಕೇಶನ್.
ಎದುರಿಗಿರ್ತಕ್ಕಂಥವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಅನುಭವಿಸ್ತಾ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇವರಿಗೆ ಸಾಧ್ಯ ಆಗೋದಿಲ್ಲಂತೆ. ಮತ್ತು ಸ್ಪರ್ಶದ ಮೂಲಕ, ಅಭಿವ್ಯಕ್ತಿಯ ಮೂಲಕ, ಸನ್ನೆಗಳ ಮೂಲಕ ತಮ್ಮ ಏನು ಅಭಿವ್ಯಕ್ತಿಪಡಿಸಲು ಅವರಿಗೆ ಕಷ್ಟವಾಗುತ್ತೆ. ಸೊ ಡಿಲೇಡ್ ಸ್ಪೀಚ್ ಡೆವಲಪ್ಮೆಂಟ್, ಬಹಳ ನಿಧಾನವಾಗಿ ಮಾತಾಡೋದು ಕಲಿತಾರೆ. ಬೇಗ ಚೂಟಿ ಇರ್ತಕ್ಕಂಥ ಮಕ್ಕಳು ಬೇಗ ಕಲಿತಾರೆ, ಇವರು ಸ್ವಲ್ಪ ನಿಧಾನವಾಗಿರ್ತಾರೆ. ಆಮೇಲೆ ಬೇರೆಯವ್ರ ಜೊತೆ ಮಾತಾಡೋಕ್ಕೆ, ಒಬ್ಬರೇ ಇರೋದಕ್ಕೆ ಇದು ಮಾಡ್ತಾರೆ. ಇವೆಲ್ಲವೂ ಕೂಡ ಆಟಿಸಮ್ನ ಒಂದಷ್ಟು ಸೈನ್ಸ್ ಆಗ್ತವೆ. ಒಟ್ಟಾರೆಯಾಗಿ ಏಪ್ರಿಲ್ 2 ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ ಆಗುತ್ತೆ. ಏಪ್ರಿಲ್ 5, ಏಪ್ರಿಲ್ 2ರಿಂದ ಈಗ ಏಪ್ರಿಲ್ 5ಕ್ಕೆ ಬಂದಿದ್ದೀವಿ. ಮಿಡ್ಲಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ರೆ ಸೊ ನೀವು ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ಇದನ್ನು ಅಪ್ಡೇಟ್ ಮಾಡಿ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಮತ್ತಷ್ಟು. ಇದು ನೋಡಿ, ಕಳೆದ ಯಾವಾಗೋ ಮಾಡಿದ್ವಿ ಏಪ್ರಿಲ್ 2021, 22, 23, 24, 25ಗೆ ಬರೋದ್ರೊಳಗೆ ಸಾಕಷ್ಟು ಮಾಹಿತಿ, ಬೇರೆ ಬೇರೆ ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ ಅವೆಲ್ಲವನ್ನು ಕೂಡ ಹೇಳ್ತಕ್ಕಂಥ ಪ್ರಯತ್ನ. ನ್ಯಾಷನಲ್ ಮ್ಯಾರಿಟೈಮ್ ಡೇ, ರಾಷ್ಟ್ರೀಯ ಕಡಲ ದಿನ ಕೇಳಿದರೆ ಎಕ್ಸಾಮಲ್ಲಿ. ಯಾಕೆ ನಾವು ನ್ಯಾಷನಲ್ ಮ್ಯಾರಿಟೈಮ್ ಡೇನ ಏಪ್ರಿಲ್ 5ರಂದೇ ಆಚರಣೆ ಮಾಡಬೇಕು ಅಂದರೆ, ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ 1919 ಏಪ್ರಿಲ್ 5ರಂದು ಮುಂಬೈಯಿಂದ ಲಂಡನ್ಗೆ ಮೊಟ್ಟ ಮೊದಲ ಬಾರಿ ಭಾರತದಿಂದ ಬೇರೆ ದೇಶಕ್ಕೆ ಒಂದು ಹಡಗನ್ನು ನಿಯೋಜನೆ ಮಾಡುತ್ತೆ, SS ಲಾಯಲ್ಟಿ ಅಂತಕ್ಕಂಥ. ಹಾಗಾಗಿ ಆ ಒಂದು ದಿನ ಭಾರತದ ಒಂದು ಮ್ಯಾರಿಟೈಮ್ ಬೇರೆ ದೇಶಕ್ಕೆ ವಸ್ತುಗಳನ್ನು ರವಾನಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಗಾಯಿತು. ಹಾಗಾಗಿ ಆ ದಿನ ಏನಿದೆ ಏಪ್ರಿಲ್ 5, 1919 ನೆನಪಿಗಾಗಿ ಸೊ ವಿ ಆರ್ ಸೆಲೆಬ್ರೇಟಿಂಗ್ ನ್ಯಾಷನಲ್ ಮ್ಯಾರಿಟೈಮ್ ಡೇ ಆನ್ ಏಪ್ರಿಲ್ 5, ರಾಷ್ಟ್ರೀಯ ಕಡಲ ದಿನ. 2025 ಥೀಮು ಅವರ್ ಓಷನ್, ಅವರ್ ಒಬ್ಲಿಗೇಷನ್, ಅವರ್ ಅಪಾರ್ಚುನಿಟಿ. ಏಪ್ರಿಲ್ 5, 2025 ನ್ಯಾಷನಲ್ ಮ್ಯಾರಿಟೈಮ್ ಡೇ. ಹಾಗಾದರೆ ಇಲ್ಲಿ ಕೆಲವೊಂದು ಅಂಶಗಳು ಇಂಪಾರ್ಟೆಂಟು. ಒಂದು, ಏಪ್ರಿಲ್ 5, 1919 SS ಲಾಯಲ್ಟಿ ಏನಿದೆ ಅದು ಮುಂಬೈಯಿಂದ ಲಂಡನ್ಗೆ ಹೋಗುತ್ತೆ. ಸ್ಪೀಕಿಂಗ್ ಆಫ್ ದ ಸಾಗಾ ಆಫ್ ಇಂಡಿಯಾ ಶಿಪ್ಪಿಂಗ್. ಇವತ್ತು ಇಂಡಿಯಾ 16th ಲಾರ್ಜೆಸ್ಟ್ ಮ್ಯಾರಿಟೈಮ್ ನೇಷನ್ ಇನ್ ದ ವರ್ಲ್ಡ್. ಬೇರೆ ಬೇರೆ ಇದ್ದಾವೆ, ಅದರಲ್ಲೂ ಪ್ರಮುಖವಾಗಿ 12 ಮೇಜರ್ ಪೋರ್ಟ್ಗಳಿದ್ದಾವೆ ಭಾರತದಲ್ಲಿ. ಅದರಲ್ಲಿ ನಮ್ಮ ನವಮಂಗಳೂರು ಬಂದರು ಕೂಡ ಒಂದಾಗಿದೆ. 200ಕ್ಕೂ ಹೆಚ್ಚಿನ ಮೈನರ್ ಅಂಡ್ ಇಂಟರ್ನ್ಯಾಷನಲ್ ಪೋರ್ಟ್ಗಳು ಕೂಡ ಇದ್ದಾವೆ. ನೋಡಿ, 2014-15ರಲ್ಲಿದ್ದಂತಹ ಭಾರತದ ಮ್ಯಾರಿಟೈಮ್ ಎಕ್ಸ್ಪೋರ್ಟ್ ಏನಿದೆ, ಮ್ಯಾರಿಟೈಮ್ ಸೆಕ್ಟರ್ದು, ಸೊ ಇವತ್ತು 2023-24ರಲ್ಲಿ ಸೊ ಎಷ್ಟಾಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ಜೊತೆಗೆ ಸಾಗರಮಾಲಾ ಪ್ರಾಜೆಕ್ಟ್ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಏಪ್ರಿಲ್ 7 ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಆರೋಗ್ಯ ದಿನ. ಜಾಗತಿಕ ಆರೋಗ್ಯದ ಪ್ರಾಮುಖ್ಯತೆಯ ಬಗ್ಗೆ ವಿಶ್ವದಾದ್ಯಂತ ಗಮನ ಸೆಳೆಯಲು ವರ್ಲ್ಡ್ ಹೆಲ್ತ್ ಡೇ. ಇತ್ತೀಚೆಗೆ WHO ಆರಂಭವನ್ನು ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಏನು ಆಚರಣೆ ಮಾಡ್ತೀವಿ, 2023ರಲ್ಲಿ ಅದಕ್ಕೆ 75 ವರ್ಷಗಳು ತುಂಬಿತ್ತು. ಈ ವರ್ಷ 2025ರ ಥೀಮು ಹೆಲ್ದಿ ಬಿಗಿನಿಂಗ್ಸ್, ಹೋಪ್ಫುಲ್ ಫ್ಯೂಚರ್ಸ್. ಹೆಲ್ದಿ ಬಿಗಿನಿಂಗ್ಸ್, ಹೋಪ್ಫುಲ್ ಫ್ಯೂಚರ್ಸ್. WHO ಆರಂಭದ ದಿನ ಅಥವಾ ಸ್ಥಾಪನಾ ದಿನವನ್ನು ನಾವು ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತೀವಿ. 1948 7ನೇ ಏಪ್ರಿಲ್ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ತನ್ನ ಸ್ಥಾಪನಾ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಟೆಡ್ರಸ್ ಅಧನಮ್ ಅವರು ಈಗ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಫ್ WHO. ಹೆಲ್ದಿ ಬಿಗಿನಿಂಗ್ಸ್, ಹೋಪ್ಫುಲ್ ಫ್ಯೂಚರ್ಸ್, 2025 ಏಪ್ರಿಲ್ 7 ವರ್ಲ್ಡ್ ಹೆಲ್ತ್ ಡೇ ಥೀಮ್ ಆಗುತ್ತೆ. ಏಪ್ರಿಲ್ 10 ವರ್ಲ್ಡ್ ಹೋಮಿಯೋಪತಿ ಡೇ, ವಿಶ್ವ ಹೋಮಿಯೋಪತಿ ದಿನ. ಹೋಮಿಯೋಪತಿಯ ಸಂಸ್ಥಾಪಕರೆಂದೇ ಪ್ರಸಿದ್ಧರಾದ ಜರ್ಮನ್ ವೈದ್ಯ ಡಾಕ್ಟರ್ ಕ್ರಿಶ್ಚಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಹ್ಯಾನ್ಮೆನ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ನಾವು ವಿಶ್ವ ಹೋಮಿಯೋಪತಿ ದಿನ ಅಂತ ಆಚರಣೆ ಮಾಡ್ತೀವಿ ಏಪ್ರಿಲ್ 10ರಂದು. ಜಗತ್ತಿಗೆ ಅವರು ನೀಡಿರ್ತಕ್ಕಂಥ ಕೊಡುಗೆಯನ್ನು ಆಚರಿಸಲು, ಸ್ಮರಿಸಲು. 2025ರ ಥೀಮು ವರ್ಲ್ಡ್ ಹೋಮಿಯೋಪತಿ ಡೇ, ಏಪ್ರಿಲ್ 10. ಅಧ್ಯಯನ ಅನುಸಂಧಾನ, ಎಜುಕೇಶನ್, ಪ್ರಾಕ್ಟೀಸ್ ಅಂಡ್ ರಿಸರ್ಚ್. ವರ್ಲ್ಡ್ ಹೋಮಿಯೋಪತಿ ಡೇ ಏಪ್ರಿಲ್ 10, 2025. ಹೋಮಿಯೋಪತಿಯ ಸಂಸ್ಥಾಪಕರು ಜರ್ಮನ್ ವೈದ್ಯ ಡಾಕ್ಟರ್ ಕ್ರಿಶ್ಚಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಹ್ಯಾನ್ಮೆನ್ ಅವರು. ಭಾರತದಲ್ಲಿ ಹೋಮಿಯೋಪತಿಗೆ 2014ರಲ್ಲಿ 192 ಇನ್ಸ್ಟಿಟ್ಯೂಟ್ಗಳಿದ್ರೆ ಇವತ್ತು
2023ರ ಅಂತ್ಯಕ್ಕೆ 277ಕ್ಕೆ ಏರಿದೆ. ಮೂಲಕ ಹೋಮಿಯೋಪತಿಗೋಸ್ಕರ ಭಾರತದ ಕೊಡುಗೆಯನ್ನು ಕೂಡ ಇಲ್ಲಿ ನಾವು ನೆನೆಸ್ಕೋಬಹುದು. ಏಪ್ರಿಲ್ 11 ವರ್ಲ್ಡ್ ಪಾರ್ಕಿನ್ಸನ್ಸ್ ಡಿಸೀಸ್ ಡೇ, ವಿಶ್ವ ಪಾರ್ಕಿನ್ಸನ್ಸ್ ದಿನ. ಪಾರ್ಕಿನ್ಸನ್ಸ್ ಬಗ್ಗೆ ತಿಳಿದುಕೊಳ್ಬೇಕು, ಅದರ ಜೊತೆಗೆ ಸಂಶೋಧನೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲಿಸಬೇಕು, ಅದರಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ನೆರವನ್ನು ನೀಡಬೇಕು ಅನ್ನೋ ಉದ್ದೇಶ. ಇದ್ರ ಬಗ್ಗೆ ರೋಗ ಲಕ್ಷಣಗಳನ್ನು ಮೊದಲು ವಿವರಿಸಿದ ಜೇಮ್ಸ್ ಪಾರ್ಕಿನ್ಸನ್ ಅವರ ಜನ್ಮದಿನ ಏಪ್ರಿಲ್ 11ನೇ ನಾವು ವಿಶ್ವ ಪಾರ್ಕಿನ್ಸನ್ ದಿನ ಅಂತ ಆಚರಣೆ ಮಾಡ್ತೀವಿ. ಡ್ರೈವಿಂಗ್ ಅಂಡ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತಕ್ಕಂಥದ್ದು 2025 ಏಪ್ರಿಲ್ 11ರಂದು ಆಚರಿಸಿದ ವರ್ಲ್ಡ್ ಪಾರ್ಕಿನ್ಸನ್ಸ್ ಡಿಸೀಸ್ ಡೇಯ ಥೀಮ್ ಆಗಿದೆ. ಜೇಮ್ಸ್ ಪಾರ್ಕಿನ್ಸನ್ ಫಸ್ಟ್ ಟು ಡಿಸ್ಕ್ರೈಬ್ ಪ್ಯಾರಲೈಸಿಸ್ ಹೆಸಿಟೆನ್ಸ್ ಅಥವಾ ಪಾರ್ಕಿನ್ಸನ್ಸ್ ಡಿಸೀಸ್ ಆಸ್ ಎ ಮೆಡಿಕಲ್ ಕಂಡೀಷನ್. ಜೇಮ್ಸ್ ಪಾರ್ಕಿನ್ಸನ್ ಅವರು ಈ ಪಾರ್ಶ್ವವಾಯು ಅಥವಾ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾಹಿತಿಯನ್ನು, ರೋಗ ಲಕ್ಷಣಗಳನ್ನು ಕಂಡುಹಿಡಿದಿದ್ದಾರೆ. ಏಪ್ರಿಲ್ 13 ಜಲಿಯನ ವಾಲ್ಬಾಗ್ ಮಸಾಕರ್ ಅಥವಾ ಜಲಿಯನ ವಾಲ್ಬಾಗ್ ಹತ್ಯಾಕಾಂಡ ದಿನ. ಏಪ್ರಿಲ್ 13, 1919ರಂದು ಅಮೃತ್ಸರದಲ್ಲಿ ಅಮೃತ್ಸರ ಹತ್ಯಾಕಾಂಡ ನಡೆಯುತ್ತೆ. ಜಲಿಯನ ವಾಲ್ಬಾಗ್ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಕಮಾಂಡರ್ ಜನರಲ್ ಡಯರ್ ಅವರ ನೇತೃತ್ವದ ತಂಡ ಸಾವಿರಾರು ಭಾರತೀಯರ ಒಂದು ಹತ್ಯೆಗೆ ಕಾರಣರಾಗ್ತಾರೆ. ಅದ್ರ ಬಗ್ಗೆ ಇತಿಹಾಸದಲ್ಲಿ ಕೂಡ ಸಾಕಷ್ಟು ಬಾರಿ ಮಾಹಿತಿಯನ್ನು ಓದಿರ್ತಾರೆ. ಹಾಗಾಗಿ ಏಪ್ರಿಲ್ 13 ಜಲಿಯನ ವಾಲ್ಬಾಗ್ ಹತ್ಯಾಕಾಂಡ ದಿನ. ಏಪ್ರಿಲ್ 14 ಭಾರತದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಮರಣ ದಿನ ಅಥವಾ ಜನ್ಮ ವಾರ್ಷಿಕೋತ್ಸವ ದಿನ ಅಂತ ಕರೀಬಹುದು. 14 ಏಪ್ರಿಲ್ 1891ರಂದು ಜನಿಸ್ತಾರೆ, ಅಂಬೇಡ್ಕರ್ ಜಯಂತಿ ಅಂತ ಆಚರಣೆ ಮಾಡ್ತೀವಿ. 6 ಡಿಸೆಂಬರ್ 1956ರಂದು ಅಂಬೇಡ್ಕರರು ಮರಣವನ್ನು ಹೊಂದ್ತಾರೆ. ಮಹಾಪರಿನಿರ್ವಾಣ ದಿನ ಅಂತ ಭಾರತದಲ್ಲಿ ಆಚರಿಸ್ತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಹಿಲ್ಟನ್ ಅಂಡ್ ಕಮಿಷನ್ಗೆ ತಮ್ಮ ಐಡಿಯಾಗಳನ್ನ ಪುಸ್ತಕ ರೂಪದಲ್ಲಿ ಕೊಡ್ತಾರೆ. ಜೊತೆಗೆ ಪ್ರಿನ್ಸಿಪಲ್ ಆರ್ಕಿಟೆಕ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತದ ಸಂವಿಧಾನ ಶಿಲ್ಪಿ ಅಂತ. ಹೀಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಯಾವಾಗ ಕೊಟ್ಟರು ಅಂತ ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ 1990ರಲ್ಲಿ ಭಾರತ ರತ್ನವನ್ನು ಮರಣೋತ್ತರವಾಗಿ ಭಾರತ ಸರ್ಕಾರ ನೀಡುತ್ತೆ. ಇನ್ನು ಕೆಲವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಕೂಡ ಇಲ್ಲಿದ್ದಾವೆ, ನೋಡ್ಬೋದು. ಅದರಲ್ಲೂ ಮತ್ತೊಂದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಅಂದರೆ ಭಾರತ ಕಂಡಂತಹ ಮೊಟ್ಟ ಮೊದಲ ಕಾನೂನು ಸಚಿವರು ಯಾರು ಅಂದ್ರೆ ಅಂಬೇಡ್ಕರ್ ಅವರಾಗ್ತಾರೆ ಒಂದು. ಮತ್ತು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರು, ಭಾರತದ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಅನ್ನೋದು ಕೂಡ ನಮಗೆ ಗೊತ್ತಿರ್ತಕ್ಕಂಥದ್ದೇ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅವರ ಸಮಾಧಿ ಸ್ಥಳ ಎಲ್ಲಿದೆ ಅಂದ್ರೆ ಮುಂಬಯಿಯ ದಾದರ್ ಚೌಪತಿ ಬೀಚ್ನ ಪ್ರದೇಶದಲ್ಲಿ ಅಂಬೇಡ್ಕರ್ ಅವರ ಕ್ರಿಮೇಷನ್ ಪ್ಲೇಸ್ ಇದೆ, ಅದನ್ನು ಚೈತ್ಯ ಭೂಮಿ ಅಂತ ಕರಿತೀವಿ. ಇವು ಕೆಲವೊಂದು ಅಂಶಗಳು. ಇನ್ನೊಂದು ಏಪ್ರಿಲ್ 14 ಫೈರ್ ಸರ್ವಿಸ್ ಡೇ ಅಥವಾ ಅಗ್ನಿಶಾಮಕ ಸೇವಾ ದಿನ. ದೇಶದಾದ್ಯಂತ ಅಗ್ನಿಶಾಮಕ ಸೇವಾ ದಿನವನ್ನ ನಾವು ಏಪ್ರಿಲ್ 14ರಂದು ಆಚರಿಸ್ತೀವಿ. ಅಗ್ನಿಶಾಮಕ ಸಿಬ್ಬಂದಿಯ ತಮ್ಮ ಪ್ರಾಣವನ್ನು ಅರ್ಪಿಸಿ ಏನು ನಮ್ಮನ್ನು ಕಾಪಾಡ್ತಾರೆ ಅವರ ಸೇವೆಯನ್ನು ಸ್ಮರಿಸ್ತಕ್ಕಂಥ ದಿನ ಏಪ್ರಿಲ್ 14 ಫೈರ್ ಸರ್ವಿಸ್ ಡೇ, ಅಗ್ನಿಶಾಮಕ ಸೇವಾ ದಿನ. ಯುನೈಟ್ ಟು ಇಗ್ನೈಟ್ ಎ ಫೈರ್ ಸೇಫ್ ಇಂಡಿಯಾ, ಯುನೈಟ್ ಟು ಇಗ್ನೈಟ್ ಎ ಫೈರ್ ಸೇಫ್ ಇಂಡಿಯಾ 14th ಏಪ್ರಿಲ್ ನ್ಯಾಷನಲ್ ಫೈರ್ ಸರ್ವಿಸ್ ಡೇ. ಏಪ್ರಿಲ್ 15 ವರ್ಲ್ಡ್ ಆರ್ಟ್ ಡೇ, ವಿಶ್ವ ಕಲಾ ದಿನ. ಕಲೆಗೆ ಮತ್ತೊಂದು ಹೆಸರೇ ಲಿಯೋನಾರ್ಡೋ ಡಾ ವಿನ್ಸಿ ಅವರ ಜನ್ಮದಿನವನ್ನು ನೆನಪಿಟ್ಟುಕೊಳ್ಳಲು ಮತ್ತು ಕಲೆಯ ಜಾಗತಿಕ ಪ್ರಾಮುಖ್ಯತೆಯನ್ನ ಸಂಕೇತಿಸಲು ಮತ್ತು ಕಲೆಗೆ ಡಾ ವಿನ್ಸಿ ಅವರ ಕೊಡುಗೆಯನ್ನು ಸ್ಮರಿಸಲು ಏಪ್ರಿಲ್ 15 ವರ್ಲ್ಡ್ ಆರ್ಟ್ ಡೇ, ವಿಶ್ವ ಕಲಾ ದಿನ. ಎ ಗಾರ್ಡನ್ ಎಕ್ಸ್ಪ್ರೆಷನ್ ಕಲ್ಟಿವೇಟಿಂಗ್ ಕಮ್ಯುನಿಟಿ ಥ್ರೂ ಆರ್ಟ್ಸ್ ಅಂತಕ್ಕಂಥದ್ದು ಮತ್ತೆ ಲಿಯೋನಾರ್ಡೋ ಡಾ ವಿನ್ಸಿ ಅವರು ಅವರ ಪ್ರಮುಖ ಕೊಡುಗೆಗಳನ್ನು ನೋಡಿದಾದ್ರೆ ವರ್ಜಿನ್ ಆಫ್ ದ ರಾಕ್ಸ್, ಲೇಡಿ ವಿತ್ ಅನ್ ಎರ್ಮೈನ್, ದಿ ವರ್ಚುವಿಯನ್ ಮ್ಯಾನ್, ದ ಲಾಸ್ಟ್ ಸಪ್ಪರ್, ಮೊನಾಲಿಸಾ. ಮೊನಾಲಿಸಾವನ್ನು ಮಾತ್ರ ಯಾರು ಮರೆಯಲ್ಲ, ಅದು
ಲಿಯನಾರ್ಡೋ ಡಾವಿನ್ಸಿ ಅವರ ಕೊಡುಗೆ. ಏಪ್ರಿಲ್ 15 ವಿಶ್ವ ಕಲಾ ದಿನ. ಕಲೆಯ ಜಾಗತಿಕ ಪ್ರಭಾವ ಮತ್ತು ಲಿಯನಾರ್ಡೋ ಡಾವಿನ್ಸಿ ಅವರ ಪರಂಪರೆಯನ್ನು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಅವರ ಜನ್ಮದಿನವನ್ನು ನಾವು ಏಪ್ರಿಲ್ 15 ವಿಶ್ವ ಕಲಾ ದಿನ ಅಥವಾ ವರ್ಲ್ಡ್ ಆರ್ಟ್ ಡೇ ಆಗಿ ಆಚರಣೆ ಮಾಡ್ತೀವಿ. ಏಪ್ರಿಲ್ 17 ವರ್ಲ್ಡ್ ಇಮೋಫಿಲಿಯಾ ಡೇ, ವಿಶ್ವ ಇಮೋಫಿಲಿಯಾ ದಿನ. ಈ ಕಾಯಿಲೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಇದರಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡಬೇಕು. ಇಮೋಫಿಲಿಯಾ ಅಂತಕ್ಕಂಥದ್ದು ಅಪರೂಪದ ಕಾಯಿಲೆ ಆಗಿದ್ದು, ಮಾನವ ರಕ್ತವೇನು ಗಾಯವಾದಾಗ ರಕ್ತ ಬರಬೇಕಾದ್ರೆ ಸಾಮಾನ್ಯವಾಗಿ ಎಪ್ಪುಗಟ್ಟುತ್ತೆ ಸ್ವಲ್ಪ ಹೊತ್ತಿಗೆ. ಆ ರೀತಿಯಾಗಿ ಎಪ್ಪುಗಟ್ಟದೇ ಇರತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ಇಮೋಫಿಲಿಯಾ ಅಂತ ಕರಿತೀವಿ. ಇದೊಂದು ಆನುವಂಶಿಕ ಕಾಯಿಲೆ ಕೂಡ ಆಗಿದ್ದು, ಆಕ್ಸೆಸ್ ಫಾರ್ ಆಲ್ ವಿಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು ಅಂತಕ್ಕಂಥದ್ದು 2025 ಏಪ್ರಿಲ್ 17 ಆಚರಿಸಿದ ವರ್ಲ್ಡ್ ಇಮೋಫಿಲಿಯಾ ಡೇ ಆಗುತ್ತೆ. ಅದರ ಥೀಮ್ ಕೂಡ ಆಗುತ್ತೆ ಆಕ್ಸೆಸ್ ಫಾರ್ ಆಲ್ ವಿಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು ಅಂತಕ್ಕಂಥದ್ದು. ಏಪ್ರಿಲ್ 18 ವರ್ಲ್ಡ್ ಹೆರಿಟೇಜ್ ಡೇ, ವಿಶ್ವ ಪರಂಪರೆಯ ದಿನ. ಮಾನವ ಪರಂಪರೆಯನ್ನು ಕಾಪಾಡಿಕೊಳ್ಳಲು ಮತ್ತು ಆ ಕ್ಷೇತ್ರದ ಎಲ್ಲ ಸಂಬಂಧಿತ ಸಂಸ್ಥೆಗಳ ಪ್ರಯತ್ನಗಳನ್ನು ಗುರುತಿಸಲು ವರ್ಲ್ಡ್ ಹೆರಿಟೇಜ್ ಡೇ ಏಪ್ರಿಲ್ 18. The day was announced by the International Council on Monuments and Sites, ICOMOS ಅಂತ ಕರಿತೀವಿ. 1982 ಅಲ್ಲಿ ಇದು ಅನೌನ್ಸ್ ಮಾಡುತ್ತೆ. ಇದನ್ನ ಯುನೆಸ್ಕೋ 1983 ಅಪ್ರೂವ್ ಕೂಡ ಮಾಡುತ್ತೆ. ಹೆರಿಟೇಜ್ ಅಂಡರ್ ಥ್ರೆಟ್ ಫ್ರಮ್ ಡಿಸಾಸ್ಟರ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್. ಹೆರಿಟೇಜ್ ಅಂಡರ್ ಥ್ರೆಟ್ ಫ್ರಮ್ ಡಿಸಾಸ್ಟರ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್ ಅಂತ ಒಂದು ಕಡೆ ಕೊಟ್ಟಿದ್ದಾರೆ. ಡಿಸ್ಕವರ್ ಅಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ಅಂತ ಕಳೆದ ವರ್ಷ ಇತ್ತು. ಹೀಗೆ ಒಟ್ಟಾರೆಯಾಗಿ ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನ ಅಥವಾ ವಿಶ್ವ ವರ್ಲ್ಡ್ ಹೆರಿಟೇಜ್ ಡೇ ಅಂತ ಕರೀತೀವಿ. ಇನ್ನಷ್ಟು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಎಷ್ಟಿದಾವೆ ಅಂದರೆ 43 ಇದಾವೆ. ಇನ್ನು ಟೆಂಪರರಿ ಲಿಸ್ಟ್ ಅಥವಾ ಟೆಂಟೇಟಿವ್ ಲಿಸ್ಟ್ ಅಂತ ಏನು ಕರಿತೀವಿ ಅದರಲ್ಲಿ 62 ಇದಾವೆ. ಇತ್ತೀಚಿನ ವರ್ಲ್ಡ್ ಹೆರಿಟೇಜ್ ಸೈಟ್ ಭಾರತದಿಂದ ಅಂದರೆ ಮೈಧಾಮ್ಗಳು, ಮೌಂಡ್ ಬುರಿಯಲ್ ಸಿಸ್ಟಮ್ ಆಫ್ ದ ಅಹೋಮ್ ಡೈನೆಸ್ಟಿ ಅಸ್ಸಾಂ ಅಂತ. ಇದು ಅಸ್ಸಾಂನ 3ನೇ ಮತ್ತು ಭಾರತದ 43ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿತ್ತು. ಕರೆಕ್ಟ್. ಇನ್ನು ಕರ್ನಾಟಕದಲ್ಲಿ 4 ವರ್ಲ್ಡ್ ಹೆರಿಟೇಜ್ ಸೈಟ್ಗಳಿದ್ದಾವೆ. ಅದರಲ್ಲಿ 3 ಎಕ್ಸ್ಕ್ಲೂಸಿವ್ ಆಗಿದ್ರೆ, ಒಂದು ಶೇರ್ಡ್ ಸೈಟ್ ಇದೆ. ಶೇರ್ಡ್ ಸೈಟ್ ವೆಸ್ಟರ್ನ್ ಘಾಟ್ಸ್ ಆದರೆ ಎಕ್ಸ್ಕ್ಲೂಸಿವ್ ಆಗಿ 1986, 1987, 86ರಲ್ಲಿ ಹಂಪಿ, 87ರಲ್ಲಿ ಪಟ್ಟದಕಲ್ಲು. ಇತ್ತೀಚೆಗೆ ಬೇಲೂರು, ಹಳೆಬೀಡು, ಸೋಮನಾಥಪುರದ ಹೊಯ್ಸಳರ ಆರ್ಕಿಟೆಕ್ಚರ್ ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನು ಪಡೆದಿದೆ. ಇವೆಲ್ಲವೂ ಕೂಡ ಎಕ್ಸ್ಟ್ರಾ ಮಾಹಿತಿ. ಮೊನ್ನೆ ಗ್ರೂಪ್ ಬಿ ಎಕ್ಸಾಮ್ KPS ಇದು ಯುನೆಸ್ಕೋದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರುವ ಜಾಗತಿಕ ಸರ್ಕಾರೇತರ ಸಂಸ್ಥೆ ICOMOS ಎಂದರೆ ಏನು? ವಾಟ್ ಡಸ್ ICOMOS, ಎ ಗ್ಲೋಬಲ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಸ್ಟ್ಯಾಂಡ್ ಫಾರ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ಯುನೆಸ್ಕೋ. ಯುನೆಸ್ಕೋದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರತಕ್ಕಂಥ ICOMOS ಅಂದರೆ ಏನು ಇಲ್ಲಿ ಮಾತಾಡ್ತಾ ಇದ್ದೀವಿ. ICOMOS ಏನಿದೆ ಅಲ್ವಾ, ICOMOS, ಇವರೇ ಈ ವರ್ಲ್ಡ್ ಹೆರಿಟೇಜ್ ಡೇ ಏಪ್ರಿಲ್ 18 ಆಚರಣೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ಏನು ಸಂಬಂಧ ಇದೆ, ICOMOS ಅಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಮೊನ್ನೆ ತಾನೇ ಕೇಳಿದ್ರು. 2025 ಜನವರಿ 19 ನಡೆದ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ ಇವರು ಯುನೆಸ್ಕೋಗೆ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ನಿರ್ಧಾರ ಮಾಡಲು, ಅವುಗಳನ್ನು ರಕ್ಷಣೆ ಮಾಡಲು ಅಡ್ವೈಸ್ ಅನ್ನು ಕೊಡ್ತಕ್ಕಂತಹ ಸಂಸ್ಥೆ ಆಗುತ್ತೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್, ICOMOS, ಎ ಪ್ರೊಫೆಷನಲ್ ಅಸೋಸಿಯೇಷನ್ ದಟ್ ವರ್ಕ್ಸ್ ಫಾರ್ ದ ಕನ್ಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಕಲ್ಚರಲ್ ಹೆರಿಟೇಜ್ ಪ್ಲೇಸಸ್ ಅರೌಂಡ್ ದ ವರ್ಲ್ಡ್. ಮಾರ್ಚ್ 2025 ಪ್ರಮುಖ ಪ್ರಚಲಿತ ಘಟನೆಗಳ ಪಾರ್ಟ್ 8 ಅನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಕ್ವಶನ್ ನಂಬರ್ 14 ಅಲ್ಲಿ ಇವತ್ತು ಹೇಳ್ತಾ ಇದೀವಿ 62 ಇದಾವೆ ನಮ್ಮ ಭಾರತದಲ್ಲಿ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಅಂತ. ಈ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಸೇರಿದ ನಂತರ ಅವು ಪರ್ಮನೆಂಟ್ ಲಿಸ್ಟಿಗೆ ಬರ್ತವೆ. ಹಾಗಾದ್ರೆ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇತ್ತೀಚೆಗೆ ಭಾರತದಿಂದ 6 ಹೊಸ ಸೈಟ್ಗಳನ್ನು ಸೇರಿಸಲಾಗಿತ್ತು. 6 ಯಾವ್ಯಾವ ಅಂತ ಕೂಡ ಹಿಂದೆ ಮಾತಾಡಿದ್ವಿ. ನೀವು ಮಾರ್ಚ್ 2025 ಪಾರ್ಟ್ 8 ಕ್ವಶನ್ ನಂಬರ್ 14 ನೋಡಿದ್ರೆ ಗೊತ್ತಾಗುತ್ತೆ. 1 ಛತ್ತೀಸ್ಗಢದ ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ. 2ನೇದು ತೆಲಂಗಾಣದ ಮುದುಮಲ್ನಲ್ಲಿರ್ತಕ್ಕಂಥ ಶಿಲಾಯುಗದ ಮೆನ್ಹಿರ್ಸ್ಗಳು. ಮತ್ತು 3ನೇದು ಮೌರ್ಯರು ಆಡಳಿತ ನಡೆಸಿದ ಪ್ರದೇಶಗಳುದ್ದಕ್ಕೂ ಕಂಡುಬರುವ ಅಶೋಕನ ಶಿಲಾಶಾಸನಗಳಿರ್ತಕ್ಕಂಥ ಸ್ಥಳಗಳು ಬಹುರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾವೆ. 4ನೇದು ಚೌಸತ್ ಯೋಗಿನಿ
ದೇಗುಲಗಳ ಸ್ಥಳಗಳು. ಇವು ಕೂಡ ಭಾರತದ ಬಹು ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾವೆ. 5ನೇದು ಉತ್ತರ ಭಾರತದಲ್ಲಿನ ಗುಪ್ತರ ಕಾಲದ ದೇಗುಲಗಳು, ಅಗೇನ್ ಸ್ಪ್ರೆಡ್ ಅಕ್ರಾಸ್ ಮೆನಿ ಸ್ಟೇಟ್ಸ್. 5th ಒನ್ ಅಂಡ್ ದ 6th ಒನ್ ಈಸ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿನ ಬುಂದೇಲರ ಅರಮನೆ ಕೋಟೆಗಳ ಸರಣಿಯು ತಾತ್ಕಾಲಿಕ ಪಟ್ಟಿಯಲ್ಲಿ ನಾಮನಿರ್ದೇಶನಗೊಂಡಿದ್ದಾವೆ. ಸೊ 6 ಯಾವ್ಯಾವ ಅಂತ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಇರ್ತಕ್ಕಂಥದ್ದು ಜಸ್ಟ್ ಇಷ್ಟೇ. ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನ ಅಥವಾ ವಿಶ್ವ ಪರಂಪರೆಯ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಡೇ, ಅದರ ಥೀಮ್ ನೋಡ್ಕೊಂಡ್ಬಿಟ್ಟು ಹೋಗೋದಾಗಿತ್ತು. ಆದರೆ ಬೇರೆ ಬೇರೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದೆ ಅಂತ ನಾವು ಆ ಒಂದು ರೀಕ್ಯಾಪ್ ಮಾಡಿದಾಗ ಮತ್ತೆ ರೀಕ್ಯಾಪ್ ಮಾಡಿದಷ್ಟು ನೆನಪಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಅಷ್ಟು, ಎಷ್ಟು ಸಲ ಓದ್ತೀವಿ ಅಷ್ಟು ಮೈಂಡ್ಗೆ ಹೋಗುತ್ತೆ. ಒಂದ್ಸಲ ಒಂದು ಮಾಹಿತಿ ಹೋದ್ರೆ ಒಂದ್ಸಲ 43 ಇದಾವೆ ಅಂತ ಹೋಗುತ್ತೆ, ಇನ್ನೊಂದ್ಸಲ 43ನೇದು ಯಾವುದು ಅಂತ ಹೋಗುತ್ತೆ, ಒಂದ್ಸಲ ಕರ್ನಾಟಕದ ಯಾವ ಅಂತ ಹೋಗುತ್ತೆ, ಇನ್ನೊಂದ್ಸಲ ಮೊದಲನೇದು ಯಾವುದು, ಅದ್ಯಾವುದು, ಇದ್ಯಾವುದು ಮತ್ತು ಇತ್ತೀಚಿನವು ಯಾವುವು, ಇವೆಲ್ಲವೂ ಕೂಡ ಒಂದೇ ಸಲಕ್ಕೆ ಹೋಗೋ ಆಗಿದ್ದಿದ್ರೆ ಒಂದ್ಸಲ ಓದ್ಬಿಟ್ರೆ ಸಾಕಾಗಿತ್ತು. ಹಂಗಾಗಲ್ಲ ಮನುಷ್ಯನ ಮೈಂಡ್. ಓಕೆ, ಸೊ ಇನ್ನು ಕಾಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಛತ್ತೀಸ್ಗಢ, ಮುದುಮಲ್ ಮೆಗಾಲಿಥಿಕ್ ಮೆನ್ಹಿರ್ಸ್ ತೆಲಂಗಾಣ, ಸೊ ಚೌಸತ್ ಯೋಗಿನಿ ಟೆಂಪಲ್ಸ್ MP and Odisha, Gupta temples North India, Ashokan edict sites along the Mauryan routes and palace fortresses of Bundelas MP and UP. ಇನ್ನು ಪಟ್ಟಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ಆಗ್ರಾ ಕೋಟೆ ಮತ್ತು ತಾಜ್ ಮಹಲ್ ಇವು 4 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಿಂದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರ್ತವೆ. ಅಜಂತಾ, ಎಲ್ಲೋರಾ ಮಹಾರಾಷ್ಟ್ರದ ಗುಹೆಗಳೇನಿದ್ದಾವೆ ಮತ್ತು ಉತ್ತರ ಪ್ರದೇಶದ ಆಗ್ರಾದಲ್ಲಿರ್ತಕ್ಕಂಥ ಆಗ್ರಾ ಕೋಟೆ ಮತ್ತು ತಾಜ್ ಮಹಲ್ ಇವು 4. ಸೊ ಮೊನ್ನೆ ಒಂದು ಪ್ರಶ್ನೆ ಕೂಡ ಕೇಳಿದ್ರು, ಇತ್ತೀಚಿನದು ಯಾವುದು? 43 ಮೈದಾನಗಳು. ಅದಕ್ಕಿಂತ ಹಿಂದೆ 2023ರಲ್ಲಿ ನಮ್ಮ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳಾಸ್, ಹೊಯ್ಸಳರ ಪವಿತ್ರ ದೇವಾಲಯಗಳು ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದಲ್ಲಿರ್ತಕ್ಕಂಥವು. ಅದಕ್ಕಿಂತ ಹಿಂದೆ ಶಾಂತಿನಿಕೇತನ. ಪ್ರತಿ ಸಲ ಮಾತಾಡಿದ್ದೀವಿ. ಇತ್ತೀಚಿನ PSI 402 ಎಕ್ಸಾಮಲ್ಲಿ ಅಸ್ಸಾಮಿನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯ್ದಾಮ್ಸ್ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ರು. 4 ಹೇಳಿಕೆ ಕೊಟ್ಟಿದ್ರು. ನಾವು 43ನೇದು ಅಸ್ಸಾಮಿಂದ ಅಂತ ತಿಳ್ಕೊಂಡ್ರೆ ಸಾಕಾಗಿತ್ತು. ಆದರೆ ಅಷ್ಟಕ್ಕೆ ಕಷ್ಟ ಆಗುತ್ತೆ. ಆದರೆ ಸೊ ಎಷ್ಟು ಯಾವ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಂತ ಹೇಳ್ತಾ ಮುಂದಿನ ಎಕ್ಸಾಮ್ಸ್ಗೆ ಅಂತ ರೆಡಿಯಾಗಿ ಕ್ಲಾಸ್ ನಂಬರ್ 598ಅಲ್ಲಿ ಈ ಪರೀಕ್ಷೆ ನಡೆಯುವ ಮುಂಚೆನೆ ಮೈದಾಮ್ಸ್ ದಿ ಮೌಂಡ್ ಬುರಿಯಲ್ ಸಿಸ್ಟಮ್ ಆಫ್ ದ ಹೋಮ್ ಡೈನೆಸ್ಟಿ, ಆಸಾಂನ 3ನೇದು, ಭಾರತದ 43ನೇದು ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ವಿ. ಏಪ್ರಿಲ್ 19 ವರ್ಲ್ಡ್ ಲಿವರ್ ಡೇ, ವಿಶ್ವ ಯಕೃತ್ ದಿನ. ಓಕೆ, ಸೊ ಥೀಮು ಫುಡ್ ಈಸ್ ಮೆಡಿಸಿನ್ ಅಂತ. ಫುಡ್ ಈಸ್ ಮೆಡಿಸಿನ್. ಯಕೃತ್ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾಗಿದ್ದು ಇದು ರೋಗ ನಿರೋಧಕ ಶಕ್ತಿ, ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಗಳಿಗೆ ಕಾರಣವಾಗಿದೆ. ಫುಡ್ ಈಸ್ ಮೆಡಿಸಿನ್, ವರ್ಲ್ಡ್ ಲಿವರ್ ಡೇ 19th April 2025 ಥೀಮ್ ಆಗುತ್ತೆ. ಸೊ ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. ಏಪ್ರಿಲ್ 21 ಮಹಾವೀರ ಜಯಂತಿ. ಅಹಿಂಸೆ ಮತ್ತು ಕರುಣೆಯನ್ನು ಬೋಧಿಸಿದ 24ನೇ ತೀರ್ಥಂಕರಾಗಿರ್ತಕ್ಕಂತಹ ಭಗವಾನ್ ಮಹಾವೀರರನ್ನು ಗೌರವಿಸಲು ಜೈನರು ಮಹಾವೀರ ಜಯಂತಿಯನ್ನು ಆಚರಿಸ್ತಾರೆ. ಮಹಾವೀರ ಜಯಂತಿ 24ನೇ ತೀರ್ಥಂಕರರು. 23ನೇರವರು ಪಾರ್ಶ್ವನಾಥರು. ನೋಡಿ ಯಾರ್ಯಾರು ತೀರ್ಥಂಕರ ನೀವೇ ನೋಡ್ಕೋಬೇಕು. ಮತ್ತು ಇವರ ಡೀಟೇಲ್ಸ್ ಇಲ್ಲಿದೆ. ಮೊದಲ ಹೆಸರು ವರ್ಧಮಾನ. ಎಲ್ಲಿ ಜನಿಸಿದ್ರು? ಬಿಹಾರದ ನಲಂದಾ ಜಿಲ್ಲೆಯ ಕುಂದಲಪುರದಲ್ಲಿ. ಓಕೆ, ನೆಕ್ಸ್ಟು ಪಾವಪುರಿಯಲ್ಲಿ 527 BCಯಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಮರಣವನ್ನು ಹೊಂತಾರೆ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲಾದೇವಿ. ಇವರು ಜೈನ ಧರ್ಮವನ್ನು ಪಾಲಿಸ್ತಾ ಇದ್ರು. 24ನೇ ತೀರ್ಥಂಕರರು. ಏಪ್ರಿಲ್ 21 ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ, ರಾಷ್ಟ್ರೀಯ ನಾಗರಿಕ ಸೇವಾ ದಿನ. ಈ ದಿನ ದೇಶದ ಮೊದಲ ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 1947ರಲ್ಲಿ ಹೊಸದಾಗಿ ನೇಮಕಗೊಂಡ ಆಡಳಿತ ಸೇವೆಗಳ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಅಂಡ್ ಅವ್ರು ಏನು ಹೇಳ್ತಾ ಇದ್ರು? ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ಕರೀತಾರೆ, ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗಾಗಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಫಾದರ್ ಆಫ್ ಮಾಡರ್ನ್ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತೀವಿ. ಸೊ ಏಪ್ರಿಲ್ 21 ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ, ರಾಷ್ಟ್ರೀಯ ನಾಗರಿಕ ಸೇವಾ ದಿನ. ಸಾರ್ವಜನಿಕ ಆಡಳಿತದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಅನನ್ಯ ಸೇವೆಯನ್ನು
ಸ್ಮರಿಸ್ತಕ್ಕಂತಹ ದಿನವಾಗುತ್ತೆ. ಏಪ್ರಿಲ್ 22 ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ವರ್ಲ್ಡ್ ಅರ್ತ್ ಡೇ ಅಥವಾ ವಿಶ್ವ ಭೂ ದಿನ. ಸಕಲ ಜೀವ ಸಂಕುಲಕ್ಕೆ ನೆಲೆಯಾಗಿರುವ ಭೂಮಿಯ ಪರಿಸರ ಮತ್ತು ಅದರ ಉಳಿವಿಗೆ ಜಾಗೃತಿಯನ್ನು ಮೂಡಿಸಲು ಅವರ್ ಪವರ್ ಅವರ್ ಪ್ಲಾನೆಟ್ 2025 ಏಪ್ರಿಲ್ 22 ವರ್ಲ್ಡ್ ಅರ್ತ್ ಡೇ ವಿಶ್ವ ಭೂ ದಿನ. ಇದರ ಥೀಮ್ ವೆರಿ ಇಂಪಾರ್ಟೆಂಟ್, ಬಹಳ ಸಲ ಈ ತರದ್ದು ಥೀಮ್ ಕೇಳ್ತಾರೆ. ಏಪ್ರಿಲ್ 23 ವರ್ಲ್ಡ್ ಬುಕ್ ಅಂಡ್ ಕಾಪಿರೈಟ್ ಡೇ ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನ. ಇದು ಪುಸ್ತಕಗಳು ಮತ್ತು ಓದುವಿಕೆ ಆನಂದವನ್ನು ಉತ್ತೇಜಿಸುವ ಆಚರಣೆಯಾಗಿದೆ. ರೀಡ್ ಯುವರ್ ವೇ ಏಪ್ರಿಲ್ 23, 2025 ವರ್ಲ್ಡ್ ಬುಕ್ ಅಂಡ್ ಕಾಪಿರೈಟ್ ಡೇಯ ಥೀಮ್ ಆಗುತ್ತೆ. ಇವತ್ತು ಪುಸ್ತಕಗಳನ್ನು ಓದ್ತಕ್ಕಂತಹ ಅಭ್ಯಾಸ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕಾರಣ ಬೇರೆ ಇರ್ಬೋದು. ಕಡಿಮೆ ಆಗ್ತಾ ಇದೆ ಅಂತ ನಾವು ಹೆಚ್ಚಿಗೆ ಓದಿ ಅಂತ ಹೇಳಿದ್ರೆ ಓದಕ್ಕೆ ಜನ ರೆಡಿ ಇರ್ಬೇಕಲ್ಲ. ಯಾವುದೇ ವಿಚಾರ ಆಗಲಿ ಫೋರ್ಸ್ ಮಾಡಿ ಎಷ್ಟು ದಿನ ಅಂತ ಓದಿಸಿರಿ ಬುಕ್ಕನ್ನು ಕೊಟ್ಟು ತಾನೇ ತನ್ನನ್ನು ಸೆಳ್ಕೋಬೇಕು. ಅವಾಗ ಮಾತ್ರ ಒಂದು ವಿಚಾರ ಪ್ರಸಿದ್ಧಿ ಆಗೋದಕ್ಕೆ ಸಾಧ್ಯ. ನಾವು ಯಾರೋ ಫೋರ್ಸ್ ಮಾಡಿ ವಿಡಿಯೋ ನೋಡಂದ್ರೆ ಎಷ್ಟು ಜನ ನೋಡಿರಿ ನೀವು, ಅಥವಾ ಇನ್ನೊಬ್ರು ಯಾರೋ ಫೋರ್ಸ್ ಮಾಡಿ ವಿಡಿಯೋ ನೋಡಂದ್ರೆ ಎಷ್ಟು ಜನ ನೋಡಿದಾರು. ಅವು ಆಸಕ್ತಿಯನ್ನು ತರುವಂತಿರಬೇಕು. ಅವಾಗ ಮಾತ್ರ ಒಂದು ವಿಚಾರ ಜಗತ್ ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ರೇಡಿಯೋ ಕೇಳಿ ಅಂದರೆ ಎಷ್ಟು ಜನ ರೇಡಿಯೋ ಕೇಳಕ್ಕೆ ಸಾಧ್ಯ? ಟಿವಿ ಬಿಟ್ಟಿದ್ದಾರೆ. ಇವತ್ತು ಮೊಬೈಲಲ್ಲೇ ಎಲ್ಲ ಸಿಗ್ತಾ ಇದೆ. ಅಂಥದ್ರಲ್ಲಿ ನೀವು ಇಲ್ಲ ರೇಡಿಯೋನ ಬೆಳೆಸೋಣ, ನಾವು ರೇಡಿಯೋನ ಜಗತ್ ಪ್ರಸಿದ್ಧ ಮಾಡೋಣ, ದಯವಿಟ್ಟು ನೀವು ನೋಡಿ, ನಾಳೆಯಿಂದ ರೇಡಿಯೋನೇ ನೋಡಿ, ಯಾವ ಮೊಬೈಲ್ ನೋಡಬೇಡ್ರಿ, ಯಾವುದು ಟಿವಿ ನೋಡಬೇಡ್ರಿ, ಏನು ಮಾಡಬೇಡ್ರಿ ಅಂದರೆ ಯಾರು ನೋಡ್ತಾರೆ? ಹಾಗಾಗಿ ಕೆಲವೊಂದು ವಿಚಾರ ಏನಿದಾವೆ ಅವು ಕಾಲಾನಂತರದಲ್ಲಿ ನಮ್ಮ ನೇಪಥ್ಯಗೆ ಸರಿಲೇಬೇಕಾಗುತ್ತೆ. ಇವತ್ತು ಯಾಕೋ ಬುಕ್ಸ್ಗಳು ನೇಪಥ್ಯಕ್ಕೆ ಸರಿತಾ ಇದ್ದಾವ? ಬುಕ್ ಓದ್ತಕ್ಕಂಥ ಕಲ್ಚರು ಭಾಳ ಕಡಿಮೆ ಆಗಿದೆ. ಯಾವ ಹುಡುಗರು ಇವತ್ತು ಬುಕ್ ಹಿಡ್ಕೊಂಡು ಕೊಡ್ತಾರೆ ಹೇಳ್ರಿ? ಕೈಯಲ್ಲಿ ಮೊಬೈಲ್ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ನೋಡಿಬೇಕಾದ್ರೆ ಗೇಮ್ಸ್ ಆಡ್ತೇವೆ. ನಮ್ಮ ಕಾಲದಲ್ಲಿ ಯಾವ ಗೇಮ್ಸ್ ಇದ್ದೀವ್ರಿ? ಅದೇ ಚಿನ್ನಿ ದಾಂಡು, ಕ್ರಿಕೆಟ್, ಬಾಲು, ಬ್ಯಾಟು, ಇನ್ನೊಂದು ಯಾವುದೋ ಸಣ್ಣ ಹುಡುಗರಿದ್ದಾಗ ಗೋಲಿ, ಬುಗುರಿ. ಇವತ್ತು ಅವಿಲ್ಲ. ಇವತ್ತೆಲ್ಲ ಗೋಲಿ ಬುಗುರಿನೆಲ್ಲ ನಾವು ಮೊಬೈಲೆಲ್ಲ ಆಡಿಬಿಡ್ಬೋದು. ಇವತ್ತು ಮೊಬೈಲಲ್ಲೇ ಎಲ್ಲ ಮೂವೀಸ್ ಸಿಗ್ತಾ ಇದೆ, ಗೇಮ್ಸ್ ಸಿಗ್ತಾ ಇದೆ, ಎಲ್ಲ ವಿಡಿಯೋಸ್ ಸಿಗ್ತಾ ಇದ್ದಾವೆ. ಇನ್ಯಾರು ಬುಕ್ಸ್ ಓದ್ತಾರೆ? ಇರಲಿ, ಒಟ್ಟಿನಲ್ಲಿ ಏಪ್ರಿಲ್ 23. ಬಟ್ ಒಂದು ಕಾಲ ಬರ್ಬೋದೇನೋ ಮುಂದೆ, ನೋಡೋಣ. ವರ್ಲ್ಡ್ ಬುಕ್ ಡೇ ನೋಡಿದ್ವಿ. ಏಪ್ರಿಲ್ 24 ನ್ಯಾಷನಲ್ ಪಂಚಾಯತ್ ರಾಜ್ ಡೇ, ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ 24 ಏಪ್ರಿಲ್ 1993 ಜಾರಿಗೆ ಬಂತು ನಮ್ಮ ದೇಶದಲ್ಲಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ. 1992 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಪಡ್ಕೊಳ್ಳುತ್ತೆ. ಆ ಮೂಲಕ ದೇಶದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿ ಬಂತು. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್, ತಾಲೂಕುಗಳಲ್ಲಿ ತಾಲೂಕಾ ಪಂಚಾಯತ್, ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್. ಹೀಗೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರುತ್ತೆ. ಆದರೆ ಜಾರಿಗೆ ಬಂದಿರತಕ್ಕಂಥದ್ದು 1993 24 ಏಪ್ರಿಲ್ ಆದರೂ ಕೂಡ ಈ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡಿದ್ದು 2010ರಿಂದ. ಆಗ ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ಮನಮೋಹನ್ ಸಿಂಗ್ ಅವರು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಘೋಷಣೆ ಮಾಡ್ತಾರೆ. ಆದರೆ ಜಾರಿಗೆ ಬಂದಾಗ್ಲಿಂದ ನೆನ್ಪಿಟ್ಕೊಂಡ್ರೆ 32ನೇ ವರ್ಷವಾಗುತ್ತೆ. ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು 2010ರಿಂದ. ಹೀಗೆ ಭಾರತದಲ್ಲಿ 73ನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡುವ ಮೂಲಕ 243ರಿಂದ 243 ಓವರೆಗಿನ ನಿಬಂಧನೆಗಳನ್ನು ಒಳಗೊಂಡಿರ್ತಕ್ಕಂತಹ ಪಂಚಾಯಿತಿಗಳು ಎಂಬ ಶೀರ್ಷಿಕೆಯೊಂದಿಗೆ ಹೊಸ ಭಾಗ 9 ಸಂವಿಧಾನಕ್ಕೆ ಸೇರಿಸ್ತೀವಿ. ಅದೇ ರೀತಿಯಾಗಿ ಸಂವಿಧಾನಕ್ಕೆ ಹೊಸ ಭಾಗ 9 ಸೇರಿಸುವ ಮೂಲಕ ಪಂಚಾಯಿತಿಗಳು ಎನ್ನುವ ಒಂದು ಶೀರ್ಷಿಕೆ ಅಡಿಯ ಚಾಪ್ಟರ್ ಅಲ್ಲಿ 3 ಹಂತದ ವ್ಯವಸ್ಥೆಯನ್ನು ತರ್ತೀವಿ. ಗ್ರಾಮ ಪಂಚಾಯಿತಿಗಳು, ತಾಲೂಕಾ ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು, ಇವುಗಳನ್ನ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಎಂಬ ಹೆಸರಿನಿಂದ ಕರಿತೀವಿ. ಅದೇ ರೀತಿಯಾಗಿ 74ನೇ ಸಂವಿಧಾನ ತಿದ್ದುಪಡಿಯನ್ನು ತರುವ ಮೂಲಕ 1992ರಲ್ಲಿ ಭಾರತದ ಸಂವಿಧಾನಕ್ಕೆ ಹೊಸ ಭಾಗ 9A ಸೇರಿಸ್ತೀವಿ. ಎಲ್ಲಿ ನಮ್ಮ ಭಾಗ 9 ಮುಗಿದಿತ್ತು ಆರ್ಟಿಕಲ್ 243 ಹೋಗಿ ಅಲ್ಲಿಂದ 243P ಅಂತ ತಂದು P ಇಂದ 243 ZG ವರೆಗಿನ
ವಿಧಿಗಳನ್ನು ಸೇರಿಸಿ ಭಾಗ 9A ಅದಕ್ಕೆ ಹೆಸರನ್ನ ಮುನ್ಸಿಪಾಲಿಟಿಗಳು ಅಂತ ಕೊಡ್ತಾರೆ. ಹಾಗೆ ನಗರ ಸ್ಥಳೀಯ ಸಂಸ್ಥೆಗಳನ್ನ ಮುನ್ಸಿಪಾಲಿಟಿಗಳಂತ ಕರಿತೀವಿ. ಪಟ್ಟಣ ಪಂಚಾಯಿತಿಗಳು, ಪುರಸಭೆಗಳು, ನಗರಸಭೆಗಳು, ಮಹಾನಗರ ಪಾಲಿಕೆಗಳು ಎನ್ನುವ 4 ಹಂತದ ಅರ್ಬನ್ ಲೋಕಲ್ ಬಾಡೀಸ್ ವ್ಯವಸ್ಥೆಯನ್ನ, 3 ಹಂತದ ರೂರಲ್ ಲೋಕಲ್ ಬಾಡೀಸ್ ವ್ಯವಸ್ಥೆಯನ್ನ, ಹೀಗೆ ಅಧಿಕಾರದ ವಿಕೇಂದ್ರೀಕರಣವನ್ನ ನಮ್ಮ ಭಾರತದಲ್ಲಿ ಕರೀತೀವಿ. ಹಾಗಾಗಿ ಈ ಏಪ್ರಿಲ್ 24 ಏನಿದೆ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಅಥವಾ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 24 ಇಂಟರ್ನ್ಯಾಷನಲ್ ಗರ್ಲ್ಸ್ ಇನ್ ICT ಡೇ. ಇಂಟರ್ನ್ಯಾಷನಲ್ ಗರ್ಲ್ಸ್ ಇನ್ ICT ಡೇ. ICT ನಲ್ಲಿ ಅಂತಾರಾಷ್ಟ್ರೀಯ ಬಾಲಕಿಯರ ದಿನ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದಲ್ಲಿ ವೃತ್ತಿಯನ್ನು ಅನ್ವೇಷಿಸಲು ಯುವಕ ಮತ್ತು ಯುವಕಿಯರನ್ನು ಪ್ರೋತ್ಸಾಹಿಸಲು ಸಬಲೀಕರಣಗೊಳಿಸ್ತಕ್ಕಂಥದ್ದು ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದಲ್ಲಿ ಬಾಲಕಿಯರ ಪಾತ್ರ. 2025ರ ಥೀಮ್ ಗರ್ಲ್ಸ್ ಇನ್ ICT ಫಾರ್ ಇನ್ಕ್ಲೂಸಿವ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ಏಪ್ರಿಲ್ 24, 2025. ಏಪ್ರಿಲ್ 24 ಇಂಟರ್ನ್ಯಾಷನಲ್ ಗರ್ಲ್ಸ್ ಇನ್ ICT ಡೇ. ಏಪ್ರಿಲ್ 25 ವರ್ಲ್ಡ್ ಮಲೇರಿಯಾ ಡೇ, ವಿಶ್ವ ಮಲೇರಿಯಾ ದಿನ. ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ನಾವು ಗಳಿಸಿದ ಯಶಸ್ಸನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಅದನ್ನು ಕೊನೆಗಾಣಿಸಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಮಲೇರಿಯಾ ಎಂಡ್ಸ್ ವಿತ್ ಅಸ್, ರೀಇನ್ವೆಸ್ಟ್, ರೀಇಮ್ಯಾಜಿನ್, ರೀಇಗ್ನೈಟ್. ಏಪ್ರಿಲ್ 25, 2025 ವರ್ಲ್ಡ್ ಮಲೇರಿಯಾ ಡೇ ಥೀಮ್ ಆಗುತ್ತೆ. ಮತ್ತು ಅನಾಫಿಲಿಸ್ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳು ಯಾವ್ಯಾವಿದ್ದಾವೆ ಅವುಗಳನ್ನು ಕ್ಲೀನ್ ಇಟ್ಕೋಬೇಕು. ಹೀಗೆ ಮಲೇರಿಯಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನೋಡ್ಬೋದು. ಇವುಗಳಲ್ಲಿ ಯಾವುದು ಒಂದು ಜೀವಿ ಮಲೇರಿಯಾನ ಉಂಟು ಮಾಡುತ್ತದೆ? ಬ್ಯಾಕ್ಟೀರಿಯಂ, ಫಂಗಸ್, ವೈರಸ್, ಪ್ರೊಟೋಜೋವಾ. ಅಂದರೆ ಪ್ರೊಟೋಜೋವಾ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಪ್ರೊಟೋಜೋವಾದಿಂದ ಮಲೇರಿಯಾ ಹರಡುತ್ತೆ. ಅದನ್ನು ಹರಡಿಸ್ತಕ್ಕಂತಹ ಒಂದು ಸೊಳ್ಳೆ ಅಂದರೆ ಅದು ಫೀಮೇಲ್ ಅನಾಫಿಲಿಸ್ ಮಸ್ಕೇಟೋ ಅಂತ ಕರಿತೀವಿ. ಇವೆರಡು ಇಂಪಾರ್ಟೆಂಟು. ಮತ್ತು ಇತ್ತೀಚೆಗೆ ಮಲೇರಿಯಾಗೆ ಲಸಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥವು ಒಂದು R21 ಅಥವಾ ಮ್ಯಾಟ್ರಿಕ್ಸ್ ಎಮ್ ಅಂತ ಕರಿತೀವಿ. ನಮ್ಮ ದೇಶದ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಸೇರಿ ಮಾಡಿದ್ರು. ಅದನ್ನು ಐವರಿ ಕೋಸ್ಟ್ಗೆ ಎಕ್ಸ್ಪೋರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಓದಿದ್ವಿ ನಾವು. ಜೊತೆಗೆ ಕೇವಲ R21 ಮ್ಯಾಟ್ರಿಕ್ಸ್ ಎಮ್ ಅಷ್ಟೇ ಅಲ್ಲ, ಬದಲಾಗಿ ಮಾಸ್ಕುರಿಕ್ಸ್ ಅಂತಕ್ಕಂಥದ್ದು ಕೂಡ ಮಲೇರಿಯಾಗೆ ಒಂದು ಲಸಿಕೆಯನ್ನ WHO ಅಪ್ರೂವ್ ಮಾಡಿದೆ. ಬೇರೆ ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ದೇನೆ ತಂದು ಕೊಟ್ಟರೆ. ಏಪ್ರಿಲ್ 26 ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೇ, ವಿಶ್ವ ಬೌದ್ಧಿಕ ಆಸ್ತಿ ದಿನ. ಬೌದ್ಧಿಕ ಆಸ್ತಿ ಅಂತ ಕರಿತೀವಿ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಯಾವುದೋ ಒಂದು ಮ್ಯೂಸಿಕ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಕೃತಿಯನ್ನ ರಚಿಸ್ತಕ್ಕಂಥದ್ದು, ಅಥವಾ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಡಿಯಲ್ಲಿ ಬರುತ್ತೆ. ಬೌದ್ಧಿಕ ಆಸ್ತಿ ಅಂತ ಕರಿತೀವಿ. IP ಅಂಡ್ ಮ್ಯೂಸಿಕ್ ಫೀಲ್ ದ ಬೀಟ್ ಆಫ್ IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಲ್ಲ, ಬದಲಾಗಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತ ಕರಿತೀವಿ. 2025 ಏಪ್ರಿಲ್ 26 ಆಚರಣೆ ಮಾಡಿದ್ದೀವಿ. ಏಪ್ರಿಲ್ 26 ವರ್ಲ್ಡ್ ವೆಟರ್ನರಿ ಡೇ, ವಿಶ್ವ ಪಶುವೈದ್ಯಕೀಯ ದಿನವಾಗುತ್ತೆ. ಆನಿಮಲ್ ಹೆಲ್ತ್ ಟೇಕ್ಸ್ ಎ ಟೀಮ್. 26 ಏಪ್ರಿಲ್ ವರ್ಲ್ಡ್ ವೆಟರ್ನರಿ ಡೇ 2025. ಏಪ್ರಿಲ್ 24ರಿಂದ 30ರವರೆಗಿನ ಈ ಒಂದು ವೀಕ್ ಏನಿದೆ ಅದನ್ನ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅಥವಾ ವಿಶ್ವ ರೋಗ ನಿರೋಧಕ ವಾರ ಅಂತ ಆಚರಣೆ ಮಾಡಿದ್ದೀವಿ. ಸೊ ಇಮ್ಯುನೈಸೇಷನ್ ಫಾರ್ ಆಲ್ ಈಸ್ ಹ್ಯೂಮನ್ಲಿ ಪಾಸಿಬಲ್. ಇಮ್ಯುನೈಸೇಷನ್ ಫಾರ್ ಆಲ್ ಈಸ್ ಹ್ಯೂಮನ್ಲಿ ಪಾಸಿಬಲ್. ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ 24 to 30 ಏಪ್ರಿಲ್ ಅಂತ ಹೇಳ್ತಾ, ಸೊ ಇದು ಕ್ಲಾಸ್ ನಂಬರ್ 787 ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಏಪ್ರಿಲ್ 2025 ಆಗಿತ್ತು. ಇದರ PDF ಅನ್ನ ಆದಷ್ಟು ಶೀಘ್ರದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ